ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಸಂಧ್ಯಾ. ಈ ಚಳಿಗೆ ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿ ಬಜ್ಜಿ ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ರೋಡ್ ಸೈಡ್ನಲ್ಲಿ ಬಂಡಿ ಮೇಲೆ ಮಾರ್ತಾ ಇರ್ತಾರಲ್ವ ಬಜ್ಜಿ, ಅದನ್ನು ನಾವೆಲ್ಲರೂ ತಿಂದೇ ಇರ್ತೀವಿ. ಅದು ಸಖತ್ತು ಟೇಸ್ಟಿಯಾಗಿರುತ್ತೆ. ಅದೇ ಥರ ಟೇಸ್ಟಿಯಾಗಿರೋ ಬಜ್ಜಿನ ನಾವು ಮನೇಲಿ ಈಸಿಯಾಗಿ ಮಾಡ್ಕೊಳ್ಬಹುದು. ಕಡಲೆ ಹಿಟ್ಟಿಗೆ ಸ್ವಲ್ಪ ವಾಮು, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಸ್ವಲ್ಪ ಸೋಡಾ ಹಾಕಿ ಬಿಸಿ ಬಿಸಿ ಎಣ್ಣೆನ ಒಂದು 4-5 ಚಮಚದಷ್ಟು ಚೆನ್ನಾಗಿ ಕಲಿಸ್ಕೊಂಡು ಬಜ್ಜಿ ಎರಡೂ ಕಡೆ ನೀಟಾಗಿ ಹಿಟ್ಟೆಲ್ಲ ಈವನ್ ಆಗಿ ಬರಬೇಕು ಅಂತಂದರೆ ಕಾಫಿ ಕುಡಿಯೋ ಕಪ್ನಲ್ಲಿ ನಾವು ಬಜ್ಜಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಅದರಲ್ಲಿ ಕಟ್ ಮಾಡಿರೋ ಆಲೂಗಡ್ಡೆ ಪೀಸ್ ಆಗಲಿ ಅಥವಾ ಬಾಳೆಕಾಯಿ ಪೀಸ್ ಆಗಲಿ ಅದರಲ್ಲಿ ನೀಟಾಗಿ ಹೆಜ್ಬಿಟ್ಟು ಎಣ್ಣೆ ಒಳಗಡೆ ಬಿಡಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ. ಎಲ್ಲ ಕಡೆ ಈವನ್ ಆಗಿ ಹಿಟ್ಟು ಹರಡಿಕೊಂಡು ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಸಖತ್ತು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ರೋಡ್ ಸೈಡಲ್ಲಿ ಬಜ್ಜಿನ ತಿಂದು ಅದೇ ಥರ ಟೇಸ್ಟಿಯಾಗಿ ಮನೇಲೇ ಮಾಡ್ಕೊಳ್ಬೇಕು ಅಂತ ಯಾರನ್ನ ನನ್ನ ಥರ ಟ್ರೈ ಮಾಡಿರೋರಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಬಾಳೆಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ. ನಿಮ್ಗೆ ಯಾರಿಗಾದ್ರೂ ಬಾಳೆಕಾಯಿ ಬಜ್ಜಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.